ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಗೋದಾಮಿನಲ್ಲೇ ಹುಳುಗಳ ಪಾಲಾಯಿತು. ಲಕ್ಷ ರೂಪಾಯಿ ಮೌಲ್ಯದ ಅಕ್ಕಿ, ಗೋಧಿ. ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ಹೊರ ವಲಯದಲ್ಲಿರುವ ಎಂಎಸ್ಪಿಸಿಗೆ ಸೇರಿದ ಗೋದಾಮಿನಲ್ಲಿ 106 ಕ್ವಿಂಟಲ್ ಅಕ್ಕಿ, ಗೋಧಿ ಕೊಳೆಯುವ ಹಂತ ತಲುಪಿವೆ. ಗರ್ಭಿಣಿಯರು, ಮಕ್ಕಳ ಹೊಟ್ಟೆ ಸೇರಬೇಕಾದ ಪೌಷ್ಟಿಕ ಆಹಾರ ಹುಳುಗಳಿಗೆ ಆಹಾರವಾಗಿದೆ. ಹೌದು, ಎಂಎಸ್ಪಿಸಿ ಸಂಸ್ಥೆಯ ಮೂಲಕ ಮುಂಡರಗಿ ಹಾಗೂ ಶಿರಹಟ್ಟಿ ತಾಲೂಕಿನ ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜು ಮಾಡಬೇಕಿದ್ದ ಪೌಷ್ಟಿಕ ಆಹಾರ ಪದಾರ್ಥ ವ್ಯರ್ಥವಾಗಿ ಹೋಗಿದೆ. ಸರ್ಕಾರದಿಂದ ಸಬ್ಸಿಡಿ ಮೂಲಕ ಅಕ್ಕಿ ಹಾಗೂ ಗೋಧಿ ಖರೀದಿಸಲು ಮಹಿಳಾ ಸಪ್ಲಿಮೆಂಟರಿ ಪ್ರೊಡಕ್ಷನ್ ಸೆಂಟರ್ಗೆ ನೀಡಿತ್ತು. ಎಂಎಸ್ಪಿಸಿ ಸಂಸ್ಥೆಯು ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ಜವಾಬ್ದಾರಿಯಿಂದ ಅಂಗನವಾಡಿ ಕೇಂದ್ರಗಳಿಗೆ ಮುಟ್ಟಿಸುವ ಕೆಲಸ ಮಾಡ್ಬೇಕಿತ್ತು. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ 50 ಟನ್ ಅಕ್ಕಿ ಹಾಗೂ ಗೋಧಿ ಹಾಳಾಗಿದೆ. ಅಕ್ಕಿ ಸಂಗ್ರಹಿಸಿದ ಗೋದಾಮಿನಲ್ಲಿ ಹುಳು ತುಂಬಿ ಅಕ್ಕಿ ಉಪಯೋಗಕ್ಕೆ ಬಾರದಂತಾಗಿದೆ ಎಂದು ಪಟ್ಟಣದ ನಿವಾಸಿ ರಾಜೇಶ ಗುಗ್ಗರಿ ಆರೋಪಿಸಿದರು. ಒಟ್ಟಿನಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಧಾನ್ಯ ಹಾಳಾಗುವಂತೆ ಮಾಡಿರೋ ಅಧಿಕಾರಿಗಳ ವಿರುದ್ಧ ಕ್ರಮ ಆಗ್ಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ವರದಿ ನಾಗರಾಜ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಇಲ್ಲಿ ಸ್ಮೆಲ್ ಬರ್ತಿತ್ತು ಸರ್. ಏನಪ್ಪ ಇದು ಅಂತ ಇಲ್ಲಿ ಬಂದು ನೋಡಿದಂದ್ರೆ ಇಲ್ಲಿ ಅಕ್ಕಿ ಸ್ಟಾಕ್ ಇದ್ದು ಸರ್. ಬಹುಶಃ ನೋಡಿ ವಿಚಾರ ಮಾಡಿದೆ, 2-2.5 ವರ್ಷದ ಮೇಲೆ ಇದ್ದಂಗೆ ಅದಾವೆ ಇವು. ಏನಪ್ಪ ಸಮಸ್ಯೆ, ರೇಷನ್ ಅಕ್ಕಿವು ಏನು ಸರ್ಕಾರ ನಮ್ಗೆ ಕೊಡವೋ ಯಾರು ಕೊಡವ ಅಂತಂದು ಹೇಳಿ ನಾನು CDPO ಸಾಹೇಬ್ರನ್ನ ಫೋನ್ ನಂಬರ್ ತೊಗೊಂಡು ಮೊದಲು ಸ್ಟಾರ್ಟಿಂಗ್ ನಮ್ಮ ಫುಡ್ ಆಫೀಸರ್ ಫೋನ್ ಹಚ್ಚಿದ್ದು ಸರ್. ಅವ್ರು ಬಂದು ನೋಡಿದ್ರಿಲ್ಪ ಇದು ನಮ್ಮ ಸಂಬಂಧ ಇಲ್ಲ, ಇದು CDPO ಆಫೀಸರ್ ಅಂತ. ಮತ್ತು ಅವ್ರ ನಂಬರ್ ಕೊಟ್ಟರೆ CDPO ಸರ್ಗೆ ನಾವು ಫೋನ್ ಹಚ್ಚಿದಾಗ ಅವ್ರು ಏನಂದ್ರೆ CDPO ಸರ್ ಇಲ್ಲಪ್ಪ ಇದು ನಾವು ಅವ್ರಿಗೆ ಅಂಗನವಾಡಿಯವ್ರಿಗೆ ನೀವು ತೊಗೊಂಬಿಡ್ರಿ ಅಂತ ನಾವು ಲೆಟ್ರ್ ಕೊಟ್ಬಿಟ್ವಿ, ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಅಂತಂದ್ರೆ. ಆಮ್ಯಾಗ ಮತ್ತೆ ತಹಸೀಲ್ದಾರ್ ಸರ್ ಮಾತಾಡಿದ್ವಿ. ತಹಸೀಲ್ದಾರ್ ಸರ್ ಏನಂದ್ರೆ ಇಲ್ಲಪ್ಪ ಇದನ್ನು CDPO ಸಂಬಂಧಪಡ್ತಾ ನಾನು ಮಾತಾಡ್ತೀನಿ ಅಂತಂದು ಹೇಳಿ ಕಟ್ ಮಾಡಿದ್ವಿ ಸರ್. ಆಮ್ಯಾಗ ಮತ್ತೆ ನಾವು ಇವತ್ತು ಗದಗ ಹೋಗಿ ಗದಗ DC ಸಾಹೇಬರು ವೈಶಾಲಿ ಮೇಡಮ್ ಅವರಿಗೆ ಅವ್ರ ಜೋಡಿ ಮೇಡಮ್ ಅವ್ರು ನೋಡ್ರಿ ಹಿಂಗೆ ಐತೆ ನಮ್ಮ ಮುಂಡ್ರಿಗೆಲ್ಲಿ ನಮ್ಮ ಮನೆ ಬಾಜುಕೊಂದು ಗುದಾಮದಲ್ಲಿ ಈ ರೀತಿ ಐತಿ ನೋಡ್ರಿ ಅಂತಂದು ಫೋಟೋ ಎಲ್ಲ ತೋರಿಸಿದ್ದೆ. ಮತ್ತು ಮೇಡಮರು ಸಾಹೇಬ್ರು ನಮ್ಮ ತಹಸೀಲ್ ಸಾಹೇಬ್ರಿಗೆ ಫೋನ್ ಹಚ್ಚಿ ಹಿಂಗೈತೆ ಐತೆ ಅಂತ ನೋಡ್ರಿ ಪರಿಶೀಲನೆ ಮಾಡ್ರಿ ಅಂತ ಮೇಡಮ್ ಅವ್ರು ಅಂದ್ರೆ ಸರ್ ಅದೇ ರೀತಿಯಾಗಿ ಬಂದು ಹೋಗಿದ್ದಾರೆ ಸರ್. ಇಷ್ಟ ರೀ, ಈಗ ಮತ್ತೇನಿಲ್ಲ. ಈಗ ಸಿದ್ದರಾಮಯ್ಯನವ್ರು ಬರೀ ಅಕ್ಕಿ ಹೊಂದಿಸೋದಕ್ಕೆ ಆಗಂಗಿಲ್ಲ, ರೊಕ್ಕ ಕೊಡೋಕೆ ಅಲ್ರಿ ಇಂಥ ಇಷ್ಟೆಲ್ಲ ಮಾಲ್ ಹಾಳಾಗಕೊಂತ ಇದಕ್ಕೆ ಮಕ್ಕಳಿಗೆಲ್ಲ ಕೊಡೋದಂದ್ರೆ ಈಗ ಅವರು ಆಹಾರ ಮತ್ತು ಆಹಾರ ಇಲಾಖೆ ಏನೈತಲ್ಲ ರೀ, ಆ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಇದು ಈ ರೀತಿ ಆಗೈತೆ ಅಂತ ಅನಿಸ್ತೈತೆ ಸರ್. ಇದು ಇವ್ರದ್ದು ಯಾರ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಂಬಂಧಪಡ್ತೈತೆ. ಹೌದು ಸರ್. ಆಮೇಲೆ ಈಗ ಅಂಗನವಾಡಿಗೆ ಸಪ್ಲೈ ಮಾಡೋದು, ಗರ್ಭಿಣಿಯರಿಗೆ ಸಪ್ಲೈ ಮಾಡಬೇಕು, ಹೌದು ಇದೆಲ್ಲ ಪೌಷ್ಟಿಕ ಆಹಾರ ಕೊಡುವಂಥದ್ದು. ಬಟ್ ಇಷ್ಟೆಲ್ಲ ಹಾಳಾಗಂತೈತೆ. ಇಲ್ಲೆಲ್ಲ CDPOಗಳಾಯ್ತು, ಇಲ್ಲಿ MSPC ಅವರಾಯ್ತು, ಈ ರೀತಿ ಮಾಡಿದ್ರೆ ಹೆಂಗಂತ ಅದು ಹೆಂಗೆ ಅನ್ಸರ್, ಅದು ಅಧಿಕಾರಿಗಳು ಸರಿಯಾಗಿ ಅವರು ಸರಿಯಾಗಿ ನೌಕರಿ ಮಾಡಿದ್ರಂದ್ರೆ ಯಾವುದು ಏನಾಯ್ತು, ಇವತ್ತು ಮಕ್ಕಳು ಈ ಅಂಗನವಾಡಿಗೆ ಎಷ್ಟು ಹೋಯ್ತು, ಈ ಅಂಗನವಾಡಿಗೆ ಎಷ್ಟು ಹೋಯ್ತು, ಇನ್ನು ಉಳಿದ ಸ್ಟಾಕ್ ಎಲ್ಲ ಐತೆ ಅಲ್ಲೋ ಅಂತ ಬಂದು ಅವ್ರು ಪರಿಶೀಲನೆ ಮಾಡ್ಬೇಕು ಸರ್. ಅವ್ರು ಅದನ್ನು ಪರಿಶೀಲನೆ ಮಾಡಿಲ್ಲ ಸರ್. ಹಾಗಾಗಿ ಅವ್ರ ನಿರ್ಲಕ್ಷ್ಯತೆಯಿಂದ ಅದು ಈ ರೀತಿ ಹಾನಿಯಾಗಿದೆ ಸರ್. ಏನಾಗ್ಬೇಕಂತ ಸರ್ ಇದು ಏನಿಲ್ಲ ಸರ, ಮತ್ತು ಸರ್ಕಾರ ಇದು ಎಚ್ಚೆತ್ಕೊಂಡು ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಬೇಕಂತಂದು ಹೇಳ್ತೀವಿ ಸರ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ರಾಜೇಶ್ ಅಂತ ಸರ್.